ನಿಮಗೆ ಈ ಇಯರ್ಬಡ್ಸ್ಗಳನ್ನು ಫ್ರೀಯಾಗಿ ಗಿವ್ ಅವೇ ಮಾಡ್ತಾ ಇದ್ದೀನಿ. ಓಕೆ, ಸೊ ವಿಡಿಯೋನ ಫುಲ್ಲಾಗಿ ನೋಡಿ. ಈ ಇಯರ್ಬಡ್ಸ್ಗಳನ್ನು ನೀವು ಫ್ರೀಯಾಗಿ ಗೆಲ್ಲಬಹುದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ಟ್ರೂಕ್ BTG 3 ಮತ್ತು ಟ್ರೂಕ್ ಏರ್ ಬಡ್ಸ್ ಲೈಟ್. ಸೊ ಈ ಎರಡು ಇಯರ್ಬಡ್ಸನ್ನು ನಮಗೆ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂಗೋಸ್ಕರ ಕಳಿಸ್ಕೊಟ್ಟಿದ್ದಾರೆ. ಓಕೆ, ಸೊ ಇವಾಗ ಈ ಒಂದು ವಿಡಿಯೋದಲ್ಲಿ ಏರ್ಬಡ್ಸ್ ಅನ್ನ ಅನ್ಬಾಕ್ಸ್ ಮಾಡಿ ಇದರ ಒಂದು ಕ್ವಾಲಿಟಿ ಹೇಗಿದೆ ನೋಡ್ಲಿಕ್ಕೆ ತರ ಇದೆ, ಮತ್ತೆ ಇದರ ಪ್ರೈಸ್ ಏನು, ಸ್ಪೆಸಿಫಿಕೇಶನ್ಸ್ ಏನು ಅಂತೆಲ್ಲ ತಿಳಿಸ್ಕೊಡ್ತೀನಿ. ಓಕೆ, ಮಿಸ್ ಮಾಡ್ಕೊಳ್ತಾನೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾಕೆ ಅಂದ್ರೆ ಈ ಎರಡು ಇಯರ್ಬಡ್ಸ್ ಅನ್ನು ನಾನು ಗಿವ್ ಅವೇ ಮಾಡ್ತಾ ಇದ್ದೀನಿ. ಸೊ ಗಿವ್ ಅವೇ ರೂಲ್ಸ್ ಏನು, ಹೇಗೆ ಪಾರ್ಟಿಸಿಪೇಟ್ ಮಾಡಿ ಇದನ್ನ ಫ್ರೀ ಆಗಿ ನಿಮಗೆ ಹೇಗೆ ತಕ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ನೀವು ಕೊನೆವರೆಗೂ ನೋಡಬೇಕಾಗತ್ತೆ. ಈಗ ನಮ್ಮ ಬಳಿ ಟ್ರೂಕ್ BTG 3 ಮತ್ತು ಏರ್ ಬಡ್ಸ್ ಲೈಟ್ ಅನ್ನೋ ಒಂದು ಏರ್ಬಡ್ಸ್ ಅನ್ನ ಅನ್ಬಾಕ್ಸಿಂಗ್ಗೋಸ್ಕರ ಕಳಿಸಿದ್ದಾರೆ. ಓಕೆ, ಸೊ ಎರಡರ ಒಂದು ಸ್ಪೆಸಿಫಿಕೇಶನ್ಸ್ ಅನ್ನ ನಾವು ನೋಡ್ಕೊಳ್ಳೋಣ. ಫಸ್ಟ್ ಆಲ್ಮೋಸ್ಟ್ ಎಲ್ಲ ಸ್ಪೆಸಿಫಿಕೇಶನ್ಸ್ ಸೇಮ್ ಆಗಿದೆ. ಓಕೆ, ಸೊ ಫಸ್ಟ್ ನೋಡೋದಾದ್ರೆ ಎರಡು ಇಯರ್ಬಡ್ಸ್ ಕೂಡ ಒಂದ್ಸಲಿ ಚಾರ್ಜ್ ಮಾಡಿದ್ರೆ ಸಾಕು. ಬರೀ ಇಯರ್ಬಡ್ಸ್ ನಮಗೆ 10 ಗಂಟೆಗಳ ಕಾಲ ಚಾರ್ಜಿಂಗ್ ಟೈಮ್ ಬರುತ್ತೆ. ಓಕೆ, ಚಾರ್ಜಿಂಗ್ ಕೇಸ್ ನೋಡೋದಾದ್ರೆ ಒಂದ್ಸಲಿ ನಾವು ಚಾರ್ಜ್ ಮಾಡಿದ್ರೆ ನಮಗೆ ಅಪ್ ಟು 38 ಗಂಟೆಗಳ ಕಾಲ ಬರುತ್ತೆ. ಸೊ ಟೋಟಲ್ ಆಗಿ ಒಂದು 48 ಗಂಟೆ ಕಾಲ ನಾವು ಮ್ಯೂಸಿಕ್ ಅನ್ನ ಕೇಳ್ಕೊಬಹುದು, ಮತ್ತೆ ಕಾಲಿಂಗ್ ಅನ್ನೆಲ್ಲ ಮಾಡ್ಕೊಬಹುದು, ವಿಡಿಯೋಸ್ ಅಥವಾ ಗೇಮ್ಸ್ ಅನ್ನು ಕೂಡ ನೋಡ್ಕೊಬಹುದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ನಮಗೆ ಆಟೋ ಇಯರ್ ಡಿಟೆಕ್ಷನ್ ಆಪ್ಷನ್ ಅನ್ನು ಕೂಡ ಕೊಡ್ತಿದ್ದಾರೆ. ಏನಪ್ಪಾ ಅಂತ ನೋಡಿದ್ರೆ ನಾವು ಇಯರ್ಫೋನ್ ಅನ್ನ ಕಿವಿ ಹತ್ರ ತಗೊಂಡ್ರೆ ಸಾಕು, ಆಟೋಮೆಟಿಕ್ ಆಗಿ ಸಾಂಗ್ ಪ್ಲೇ ಆಗುತ್ತೆ. ಕಿವಿಯಿಂದ ತೆಗೆದ್ರೆ ಸಾಕು, ಆಟೋಮೆಟಿಕ್ ಆಗಿ ಸಾಂಗ್ ಸ್ಟಾಪ್ ಆಗುತ್ತೆ. ಈ ತರ ಒಂದು ಸ್ಪೆಸಿಫಿಕೇಶನ್ಸ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಎರಡು ಇಯರ್ಬಡ್ಸ್ ನಲ್ಲೂ ಕೂಡ 10mm ನ ಒಂದು ಡೈನಾಮಿಕ್ ಡ್ರೈವರ್ ಅನ್ನ ಕೊಟ್ಟಿದ್ದಾರೆ. ಸೊ ಎರಡು ಕೂಡ ಕ್ವಾಲಿಟಿ ಸೂಪರ್ ಆಗಿರುತ್ತೆ. ಮತ್ತೆ ಎರಡರಲ್ಲೂ ಕೂಡ 55 ಮಿಲಿಸೆಕೆಂಡ್ ನ ಅಲ್ಟ್ರಾ ಲೋ ಲೇಟೆನ್ಸಿ ಸಪೋರ್ಟ್ ಅನ್ನ ಕೊಡ್ತಿದ್ದಾರೆ. ಓಕೆ, ಸೊ ನೀವೇನಾದ್ರೂ ಗೇಮ್ ಆಡ್ತಿದ್ದೀರಾ ಅಂದ್ರೆ ಈ ಎರಡು ಇಯರ್ಬಡ್ಸ್ ಕೂಡ ಸಖತ್ತಾಗಿ ನಿಮಗೆ ಹೆಲ್ಪ್ ಆಗಿರುತ್ತೆ. ಲೋ ಲೇಟೆನ್ಸಿಯನ್ನು ಹೊಂದಿರುತ್ತೆ. ಓಕೆ, ಸೊ ನೀವು ಆರಾಮಾಗಿ BGMI ಅಂತಹ ಗೇಮ್ಸ್ಗಳನ್ನೆಲ್ಲ ಈಸಿಯಾಗಿ ಆಡ್ಕೊಬಹುದು. ಯಾವುದೇ ತರಹದ ಲೇಟೆನ್ಸಿ ನಿಮಗೆ ಕಾಣೋದಿಲ್ಲ. ಸೊ ಇವಾಗ ಈ ಒಂದು ಬಾಕ್ಸ್ ಅನ್ನು ಅನ್ಬಾಕ್ಸ್ ಮಾಡಿ ಒಳಗಡೆ ನಮ್ಮೊಂದು ಪ್ರಾಡಕ್ಟ್ ಹೇಗಿದೆ ಅಂತ ನೋಡೋಣ. ಓಕೆ, ಸೊ ಇದನ್ನ ನಾವು ಫಸ್ಟ್ ಓಪನ್ ಮಾಡೋದು ಬೇಡ, ಯಾಕಂದ್ರೆ ಇದು ಎಕ್ಸೈಟಿಂಗ್ ಆಗಿದೆ ಲುಕ್ ನೋಡ್ಲಿಕ್ಕೆ. ಓಪನ್ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ. ಓಕೆ, ಸೊ ಫಸ್ಟ್ ನಾವು ಇದನ್ನ ಓಪನ್ ಮಾಡೋಣ. ಸೊ ನಮಗೆ ಬಾಕ್ಸ್ನಲ್ಲಿ ಎಕ್ಸ್ಟ್ರಾ ಇಯರ್ಬಡ್ಸ್ ಅನ್ನು ಕೊಟ್ಟಿದ್ದಾರೆ. ನಿಮ್ಮ ಕಿವಿಗೆ ಹೇಗೆ ಬೇಕೋ ಆ ಥರ ಹಾಕೊಬಹುದು. ಒಂದು ವಾರಂಟಿ ಕಾರ್ಡ್, ಒಂದು ಯೂಸರ್ ಮ್ಯಾನ್ಯುವಲ್, ಟೈಪ್ ಸಿ ನ ಒಂದು ಚಾರ್ಜಿಂಗ್ ಕೇಬಲ್, ಇಯರ್ಬಡ್ಸ್. ಸೊ ನೋಡ್ಲಿಕ್ಕೆ ಈ ತರ ಇದೆ. ಸೊ ಚೆನ್ನಾಗಿದೆ ನೋಡ್ಲಿಕ್ಕೆ, ಒಂಥರ ಲುಕ್ ಆಗಿದೆ. ಮತ್ತೆ ಈ ಒಂದು ಚಾರ್ಜಿಂಗ್ ಕೇಸ್ ಅನ್ನ ಕೊಟ್ಟಿದ್ದಾರೆ. ಸೊ ಚಾರ್ಜಿಂಗ್ ಕೇಸ್ ನೋಡ್ಲಿಕ್ಕೆ ಈ ತರ ಇದೆ. ಓಕೆ, ಇದನ್ನ ಯೂಸ್ ಮಾಡಿ ಹೇಳ್ತೀನಿ ಹೇಗೆ ಕ್ವಾಲಿಟಿ ಇದೆ ಅಂತ. ಇನ್ನು ನೆಕ್ಸ್ಟ್ ಈ ಒಂದು ಮಾಡೆಲಿಗೆ ಬರೋಣ. ಸೊ ಇದನ್ನ ಅನ್ಬಾಕ್ಸ್ ಮಾಡಿ ಈ ಒಂದು ಪ್ರಾಡಕ್ಟ್ ನೋಡ್ಲಿಕ್ಕೆ ಹೇಗಿದೆ, ಮತ್ತೆ ಹೇಗೆ ಯೂಸ್ ಆಗ್ತಿದೆ, ಇದರ ಕ್ವಾಲಿಟಿ ಹೇಗಿದೆ, ಮತ್ತೆ ಪ್ರೈಸ್ ಎಲ್ಲ ಎಷ್ಟಿದೆ ಅಂತಾನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಫುಲ್ ಆಗಿ ನೋಡಿ. ಸೊ ಸೇಮ್ ಅದೇ ಥರನೇ ಎಕ್ಸ್ಟ್ರಾ ಇಯರ್ಬಡ್ಸ್ ಅನ್ನು ಕೊಟ್ಟಿದ್ದಾರೆ, ಒಂದು ವಾರಂಟಿ ಕಾರ್ಡ್ ಅನ್ನು ಕೊಟ್ಟಿದ್ದಾರೆ. ಓಕೆ, ಒಂದು ವಾರಂಟಿ ಕಾರ್ಡ್ ಮತ್ತು ಒಂದು ಯೂಸರ್ ಮ್ಯಾನ್ಯುವಲ್ ಅನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ನೋಡ್ಕೊಂಡು ಹೇಗೆ ಯೂಸ್ ಮಾಡೋದು ಅಂತ ನಾವು ಕಲ್ತ್ಕೊಬೋದು. ಮತ್ತೆ ನಮಗೆ ಎಕ್ಸ್ಟ್ರಾ ಚಾರ್ಜಿಂಗ್ ಕೇಬಲ್ ಅನ್ನು ಕೊಟ್ಟಿದ್ದಾರೆ. ಟೈಪ್ ಸಿ, ಇದು ಚಾರ್ಜಿಂಗ್ ಕೇಸ್ ಟೈಪ್ ಸಿ ನ ಸಪೋರ್ಟ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಸೊ ಎರಡು ಇಯರ್ಬಡ್ಸ್ ನ ಡಿಸೈನ್ ನೋಡ್ಲಿಕ್ಕೆ ಸೇಮ್ ಆಗಿ ಇದೆ. ನೆಕ್ಸ್ಟ್ ಈ ಒಂದು ಕೇಸ್ ಅನ್ನ ನೋಡೋದಾದ್ರೆ ನಮಗೆ ರೆಡ್ ಕಲರ್ ಅನ್ನ ಕೊಟ್ಟಿಲ್ಲ, ಬ್ಲಾಕ್ ಕಲರ್ ಅನ್ನ ಕೊಟ್ಟಿದ್ದಾರೆ. ಬ್ಲಾಕ್ ಕಲರ್ ಆಂಗ್ರಿ ಬರ್ಡ್ ಅನ್ನ ಕೊಟ್ಟಿದ್ದಾರೆ. ಸೊ ಡಿಸೈನ್ ಅಂತೂ ನನಗೆ ಸೂಪರ್ ಆಗಿದೆ, ಇಷ್ಟ ಆಯಿತು, ಚೆನ್ನಾಗಿದೆ ನೋಡಲಿಕ್ಕೆ, ಒಂಥರ ಲುಕ್ ಇದೆ, ಆಂಗ್ರಿ ಬರ್ಡ್ ಲುಕ್ಕು. ರೆಡ್ ಕಲರ್ ಬಂದಿದ್ರೆ ನನಗೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ನೋಡೋಣ, ಕೇಳಿ ನೋಡ್ತೀನಿ. ಓಕೆ, ಸೊ ಈಗ ಇದರಲ್ಲಿ ಏರ್ಬಡ್ಸ್ ಹಾಕಿದಾಗ ಲೈಟ್ ಬರುತ್ತೆ. ಓಕೆ, ನೋಡೋಣ ಲೈಟ್ ಬರುತ್ತಾ ಇಲ್ವಂತ. ಸೊ ಈ ಥರ ಎಲ್ಲ ಒಂದು ಕಲರ್ನಲ್ಲೂ RGB ಲೈಟ್ ಇಂಡಿಕೇಟರ್ ಅನ್ನು ನಾವು ನೋಡ್ಕೊಬಹುದು. ಇನ್ನು ಎರಡು ಇಯರ್ಬಡ್ಸ್ ನ ಕ್ವಾಲಿಟಿಯನ್ನು ನೋಡ್ಬೇಕಂದ್ರೆ ತುಂಬಾನೇ ಚೆನ್ನಾಗಿ ಕೇಳಿಸ್ತಾ ಇದೆ. ಮತ್ತೆ ಕಿವಿಯಲ್ಲೂ ನೀವು ನೋಡ್ಕೊಬಹುದು, ಪರ್ಫೆಕ್ಟ್ ಆಗಿ ಫಿಟ್ ಆಗಿದೆ. ಓಕೆ, ನಾವು ಜಾಗಿಂಗ್ ಮಾಡುವಾಗಲೂ ಕೂಡ ಅದು ಕಳಿಸ್ಕೊಂಡು ಬೀಳೋದಿಲ್ಲ.
ಮತ್ತೆ ಎರಡು ಇಯರ್ಬಡ್ಸ್ನಲ್ಲೂ ಕೂಡ ನಮಗೆ ಗೇಮ್ ಮೋಡನ್ನು ಕೊಟ್ಟಿದ್ದಾರೆ. ರೈಟ್ ಸೈಡ್ ಇಯರ್ಬಡ್ಸ್ನಲ್ಲಿ 3 ಟೈಮ್ಸ್ ಟ್ಯಾಪ್ ಮಾಡಿದ್ರೆ ಸಾಕು ನಮಗೆ ಗೇಮ್ ಮೋಡ್ ಬರುತ್ತೆ. ಅದರಲ್ಲಿ ನಮಗೆ 55 ಮಿಲಿ ಸೆಕೆಂಡ್ನ ಒಂದು ಅಲ್ಟ್ರಾ ಲೋ ಲೇಟೆನ್ಸಿ ಸಪೋರ್ಟನ್ನು ಕೊಟ್ಟಿದ್ದಾರೆ. ಓಕೆ, ಸೊ ನಾವು ಫಾಸ್ಟಾಗಿ ಗೇಮ್ ಆಡುವಾಗ ಅದು ಫುಟ್ ಸ್ಟೆಪ್ಪು ಎಲ್ಲದೂ ನಮಗೆ ಫಾಸ್ಟಾಗಿ ಕೇಳುತ್ತೆ. ಸೊ ನಾವು ಫಾಸ್ಟಾಗಿ ರಿಯಾಕ್ಟ್ ಮಾಡಿ ನಾವು ಗೇಮನ್ನೆಲ್ಲ ಚೆನ್ನಾಗಿ ಆಡ್ಕೊಬಹುದು. ಇನ್ನು ನೆಕ್ಸ್ಟ್ ಈ ಒಂದು ಇಯರ್ಬಡ್ಸ್ನ ಪ್ರೈಸನ್ನು ನೋಡಬೇಕಂದ್ರೆ ಸೇಮ್ ಎರಡು ಇಯರ್ಬಡ್ಸ್ ಕೂಡ ನಮಗೆ ಒಂದೇ ಪ್ರೈಸ್ ರೇಂಜಲ್ಲಿ ಬರ್ತಾ ಇದೆ. 1399 ರೂಪಾಯಿಗೆ ಸಿಗ್ತಾ ಇದೆ. ನೀವು ಫ್ಲಿಪ್ಕಾರ್ಟ್ನಲ್ಲಿ ಬೈ ಮಾಡ್ಕೊಬೋದು. ಓಕೆ, ಸೊ ಹಾಗಾದರೆ ಈ ಒಂದು ಇಯರ್ಬಡ್ಸ್ ನನಗೆ ಇಷ್ಟ ಆಯಿತಾ ಅಂತ ಕೇಳೋದಾದರೆ, ಸೊ ಈ ಒಂದು ಡಿಸೈನ್ ಏನಿದೆ, ಸೊ ಇದು ನನಗೆ ತುಂಬಾ ಇಷ್ಟ ಆಯಿತು. ರೆಡ್ ಕಲರಲ್ಲಿ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಸೊ ಅದು ನನಗೆ ಇಷ್ಟ ಆಯಿತು. ಮತ್ತು ಆಡಿಯೋ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಮತ್ತು ಬ್ಯಾಟ್ರಿ ಬ್ಯಾಕಪ್ ನೋಡಬೇಕಂದ್ರೆ ತುಂಬ ಹೊತ್ತು ನಿಲ್ಲುತ್ತೆ. ಸೊ ನಾನು ಆಲ್ರೆಡಿ ಟ್ರೂಕ್ BTG 2 ಮತ್ತು 1 ಯೂಸ್ ಮಾಡ್ತಾ ಇದ್ದೀನಿ. ಅದು ಕೂಡ ಸೂಪರ್ ಆಗಿದೆ. ಓಕೆ, ಇನ್ನು ನೆಕ್ಸ್ಟು ಗಿವ್ ಅವೇ ಬಗ್ಗೆ ಮಾತಾಡೋದಾದರೆ, ಈ ಒಂದು ಟ್ರೂಕ್ ಬಡ್ಸ್ ಲೈಟ್ ಇದೆಯಲ್ಲ, ಸೊ ಅದನ್ನು ನಾನು ಗಿವ್ ಅವೇ ಮಾಡ್ತಾ ಇದ್ದೀನಿ. ಮತ್ತು ಟ್ರೂಕ್ BTG 3 ಇದೆಯಲ್ಲ, ಅದನ್ನು ಗಿವ್ ಅವೇ ಮಾಡ್ತಾ ಇದ್ದೀನಿ. ಮತ್ತು ಟ್ರೂಕ್ ಏರ್ ಬಡ್ಸ್ ಲೈಟ್ ಇದೆಯಲ್ವಾ, ಇದನ್ನು ಸಹ ನಾನು ಗಿವ್ ಅವೇ ಮಾಡ್ತಾ ಇದ್ದೀನಿ. ಮತ್ತು ಇದನ್ನ ಇಟ್ಕೊಂಡು ಏನಪ್ಪ ಮಾಡ್ತೀಯ ಅಂತ ಕೇಳೋದಾದರೆ, ಇದನ್ನು ನಾನೇ ಇಟ್ಕೊತೀನಿ. ಸೊ ಎಲ್ಲ ಚೆಕ್ಕಿಂಗ್ ಎಲ್ಲ ಮಾಡಬೇಕಾಗಲ್ಲ, ಇನ್ನೂ ತುಂಬ ಕೆಲಸಗಳೆಲ್ಲ ಇದೆ. ಇನ್ನೂ ಸ್ವಲ್ಪ ದಿನ ಯೂಸ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಬೇಕಾಗತ್ತೆ. ಸೊ ಗಿವ್ ಅವೇ ರಿಸಲ್ಟ್ ಯಾವಾಗ ಅನೌನ್ಸ್ ಮಾಡ್ತೀನಿ ಅಂತ ನೋಡೋದಾದರೆ ಇನ್ನೊಂದು 15 ಡೇಸ್ ಆಗುತ್ತೆ. ಓಕೆ, ಸೊ ನೀವು ಗಿವ್ ಅವೇನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈ ಒಂದು ಟ್ರೂಕ್ ಏರ್ ಬಡ್ಸ್ ಲೈಟ್ ಮತ್ತು ಟ್ರೂಕ್ BTG 3 ಏನಿದೆ, ಇದನ್ನು ನೀವು ಫ್ರೀಯಾಗಿ ಗೆಲ್ಲಬೇಕು ಅಂತ ಅಂದ್ಕೊಂಡಿದ್ರೆ ಒಂದೇ ಒಂದು ರೂಲ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ಯಾವುದಪ್ಪ ಅಂತ ನೋಡೋದಾದರೆ, ಡಿಸ್ಕ್ರಿಪ್ಷನಲ್ಲಿ ನಮ್ಮ ಒಂದು ಚಾನಲ್ ಇದೆ, ಮಂಜು ಸೂರ್ಯ ಬ್ಲಾಗ್ಸ್ ಅಂತ. ಅದರಲ್ಲಿ ಒಂದು ಸ್ಮೆಲ್ ಚಾಲೆಂಜನ್ನು ಮಾಡಿದ್ದೀನಿ. ಓಕೆ, ಸೊ ಅಂದರೆ ಮಾಡಿದ್ದೀವಿ. ಆ ಒಂದು ಸ್ಮೆಲ್ ಚಾಲೆಂಜ್ನಲ್ಲಿ ಟೀ ಪುಡಿಯನ್ನು ತಂದು ಸ್ಮೆಲ್ ಮಾಡಿಸ್ತಾರೆ. ಓಕೆ, ಸೊ ಆ ಒಂದು ಪಾರ್ಟ್ ಯಾವ ಒಂದು ಸೆಕೆಂಡ್ನಲ್ಲಿದೆ, ಓಕೆ, ಯಾವ ನಿಮಿಷ ಯಾವ ಸೆಕೆಂಡ್ನಲ್ಲಿದೆ, ಟೈಮ್ ಸ್ಟ್ಯಾಂಪನ್ನು ನೀವು ಡಿಸ್ಕ್ರಿಪ್ಷನಲ್ಲಿ ಹಾಕಿ, ಅದ್ರ ಜೊತೆ ನಿಮ್ಮ ಒಂದು ಇಮೇಲ್ ID ಹಾಕಿ. ಓಕೆ, ನಾನು 15 ದಿನ ಬಿಟ್ಟು ರ್ಯಾಂಡಮ್ ಆಗಿ ಪಿಕ್ ಮಾಡ್ತೀನಿ, ರ್ಯಾಂಡಮ್ ಕಮೆಂಟ್ ಪಿಕ್ಕರ್ನಲ್ಲಿ. ಓಕೆ, ಸೊ ಅವಾಗ ಯಾರೋ ಒಂದು ನೇಮ್ ಬರುತ್ತೋ ಫಸ್ಟಿಗೆ ಬರೋರಿಗೆ ಈ ಒಂದು ಟ್ರೂಕ್ BTG 3 ಇದೆಯಲ್ವಾ, ಅದನ್ನು ಕೊಡ್ತೀನಿ. ಸೆಕೆಂಡು ಥರ್ಡ್ ಬರೋರಿಗೆ ಈ ಒಂದು ಏರ್ ಬಡ್ಸ್ ಲೈಟ್ ಇದೆಯಲ್ವಾ, ಸೊ ಅದನ್ನು ಗಿವ್ ಅವೇ ಮಾಡ್ತೀನಿ. ಮತ್ತು ಇನ್ನೊಂದು ಆಪ್ಷನ್ ಇದೇನಂತ ನೋಡಿದ್ರೆ, ಅದರಲ್ಲಿ ಯಾರೆಲ್ಲ ಕಮೆಂಟ್ ಮಾಡಿರ್ತಾರೋ ಅವರಿಗೆ ಆಲ್ರೆಡಿ ಯೂಟ್ಯೂಬ್ ಚಾನಲ್ ಇರೋ ಹಾಗಿಲ್ಲ. ಓಕೆ, ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ದವರಿಗೆ ಇದಿಲ್ಲ. ನಾರ್ಮಲ್ ವ್ಯೂವರ್ಸ್ ಯಾರೆಲ್ಲ ಇದ್ದಾರೋ ಸೊ ಅವರಿಗೆ ಈ ಒಂದು ಗಿವ್ ಅವೇ, ಅವರಿಗೆ ಈ ಒಂದು ಪ್ರಾಡಕ್ಟ್ ಹೋದರೆ ನನಗೆ ತುಂಬಾ ಸಂತೋಷ ಆಗುತ್ತೆ. ಓಕೆ, ಸೊ ನಾನು ಆಲ್ರೆಡಿ ಸ್ವಲ್ಪ ಗಿವ್ ಅವೇಸನ್ನು ಮಾಡಿದ್ದೀನಿ. ಈ ಥರನೇ ನಾನು ಮಾಡಿರೋದು. ಯಾರಿಗಾದರೂ ಸಿಕ್ಕಿಲ್ಲ ಅಂದರೆ ನಿಜವಾಗ್ಲೂ ಬೇಜಾರಾಗಕ್ಕೆ ಹೋಗಬೇಡಿ. ಸೊ ಯಾರಿಗಾದರೂ ನಿಮಗೆ ಸಿಗದೇನೇ ಇರ್ಬೋದು. ಓಕೆ, ಸಿಕ್ಕಿದ್ರೂ ಸಿಗ್ಬೋದು, ಸಿಗದೇನೋ ಇರ್ಬೋದು, ಬೇರೆ ಯಾರಿಗಾದರೂ ಸಿಗ್ಬೋದು. ಓಕೆ, ಸೊ ಓಕೆ, ನನಗಂತೂ ಗೊತ್ತಿಲ್ಲ ಯಾರಿಗೆ ಸಿಗುತ್ತೆ ಅಂತ, ಬಟ್ ನಾನು ಹೇಳೋದನ್ನು ಫಾಲೋ ಮಾಡಿದ್ರೆ ನಿಮಗೆ ಸಿಗಬಹುದು. ಇದೇ ಗಿವ್ ಅವೇ ರೂಲ್ಸು, ಬೇರೆ ಏನೂ ಇಲ್ಲ. ಮತ್ತು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವೇನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತ ನೋಡಿದ್ರೆ, ಬ್ಯಾಕ್ಗ್ರೌಂಡ್ ಹೊಸದು, ಎಲ್ಲ ಹೊಸದಾಗಿ ಪೇಂಟ್ ಮಾಡಿರೋದ್ರಿಂದ ಎಕೋ ಬರ್ತಾ ಇದೆ, ದಯವಿಟ್ಟು ಕ್ಷಮಿಸಿ. ಹೋಗ್ತಾ ಸರಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ, ನೋಡೋಣ, ಎಲ್ಲ ಎಕ್ಸ್ಪೆರಿಮೆಂಟ್. ಮತ್ತು ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.